ಸರ್, ವೇದಾಂತ ದರ್ಶನ ಬಿಟ್ಟು ನಮ್ಮ ಹಿಂದೂ ಧರ್ಮದಲ್ಲಿರುವ ಬೇರೆ ದರ್ಶನಗಳಾದ ನ್ಯಾಯ ದರ್ಶನ, ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ ಇವೆಯಲ್ಲ, ನಾನು ನಿಮ್ಮ ಮಾತುಗಳನ್ನ ಕೇಳಿದ್ದೀನಿ, ನಿಮ್ಮನ್ನ ಫಾಲೋ ಕೂಡ ಮಾಡ್ತೀನಿ. ನನಗೆ ಕಲೆಕ್ಟಿವ್ಲಿ ಫುಲ್ ಪಿಕ್ಚರ್ ಕೊಡಿ, ಬರೀ ವೇದಾಂತದ ಪಿಕ್ಚರ್ ಬೇಡ. ಪಿಕ್ಚರ್ ಬೇಕಿಲ್ಲ, ನಿಮ್ಮದೇ ಆದ ಜೀವನ ಇದೆ, ನಿಮಗೆ ನಿಮ್ಮ ಪಿಕ್ಚರ್ ಬೇಕು. ನೀವು ಎಲ್ಲೋ ಹೊರಗೆ ಹೋಗಿದ್ದೀರಾ ಟೂರಿಸ್ಟ್ ಆಗಿ, ಒಂದು ದರ್ಶನ ನಿಮಗೆ ಇಷ್ಟು ತೋರಿಸ್ತಿದೆ, ಇನ್ನೊಂದು ದರ್ಶನ ಇನ್ನೊಂದಷ್ಟು ತೋರಿಸ್ತಿದೆ. ನನಗೆ 360 ಡಿಗ್ರಿ ಬೇಕು, ಹಾಗಾಗಿ ನಾನು ಎಲ್ಲ ಪಿಕ್ಚರ್ಸ್ಗಳನ್ನ ಜೋಡಿಸಿ ಅಥವಾ ಸೂಪರ್ ಇಂಪೋಸ್ ಮಾಡಿ ನೋಡ್ತೀನಿ ಅಂತ ಹೇಳ್ತೀರಾ? ಮೊದಲು ದರ್ಶನ ಯಾರಿಗಾಗಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದರ್ಶನ ನಿಮಗಾಗಿ ಇದೆ. ಹಾಗಾಗಿ ವೇದಾಂತ ದರ್ಶನ ನಿಮ್ಮನ್ನೇ ಕೇಂದ್ರದಲ್ಲಿ ಇಡೋದ್ರಿಂದ ಅಷ್ಟೊಂದು ಮಾತು ಅದರ ಬಗ್ಗೆ ಆಗತ್ತೆ. ನೀವು ಅಣು ಪರಮಾಣುಗಳ ಬಗ್ಗೆ ಮಾತಾಡ್ಕೊಳ್ಳಿ. ನೀವು ವೈಶೇಷಿಕಕ್ಕೆ ಹೋಗಿ ಅಣು ಪರಮಾಣುಗಳನ್ನ ತಿಳಿದು ಏನು ಮಾಡ್ತೀರಿ? ನಿಮ್ಮನ್ನೇ ನೀವು ತಿಳಿದಿಲ್ಲ ಅಂದ್ರೆ, ಹೌದು, ನಿಮ್ಮನ್ನ ನೀವು ತಿಳಿದುಕೊಂಡ್ರೆ ಆಗ ಅಣು ಪರಮಾಣುಗಳ ಜ್ಞಾನ ಕೂಡ ನಿಮಗೆ ಸಹಾಯ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ವೇದಾಂತ ಇರಲಿ ಅಥವಾ ಸಾಂಖ್ಯ ಇರಲಿ, ಇವು ಅತಿ ಎತ್ತರದಲ್ಲಿವೆ. ಯಾಕಂದ್ರೆ ಅಲ್ಲಿ ನಿಮ್ಮ ಬಗ್ಗೆ ಮಾತಾಡಲಾಗುತ್ತೆ, ನೀವು ಯಾರು ಅಂತ. ಸಾಂಖ್ಯ ಕೂಡ ಸಮಾನವಾಗಿಯೇ ಇದೆ. ನಾವು ವೇದಾಂತ ಮತ್ತು ಸಾಂಖ್ಯವನ್ನ ಸಾಮಾನ್ಯವಾಗಿ ಯೋಗ ಮತ್ತು ಸಾಂಖ್ಯದ ಜೊತೆಗೆ ಇಟ್ಟು ನೋಡ್ತೀವಿ. ಆದರೆ ನೀವು ಅವುಗಳನ್ನ ಎಪಿಸ್ಟಮಿಕಲಿ ನೋಡಿದ್ರೆ ವೇದಾಂತ ಮತ್ತು ಸಾಂಖ್ಯದಲ್ಲಿ ಸಮಾನತೆ ಇದೆ. ಎರಡೂ ಕೂಡ ನೋವರ್ನ ಬಗ್ಗೆ ಮಾತಾಡ್ತವೆ. ಅಲ್ಲಿ ಅವರು ಪುರುಷ ಅಂತ ಕರೀತಾರೆ, ಇಲ್ಲಿ ಅದನ್ನ ಅಹಂ ಅಂತ ಕರೀತಾರೆ. ಹಾಗಾಗಿ ಇವು ಅತಿ ಉನ್ನತ ಆಗಿವೆ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನೀವು ತಾನೇ ಅತಿ ಮುಖ್ಯರಾಗಿರೋದು. ನೀವು ಜಾಸ್ತಿ ಮುಖ್ಯರೋ ಅಥವಾ ಈ ಶರ್ಟ್ ಜಾಸ್ತಿ ಮುಖ್ಯನಾ? ಒಂದು ದರ್ಶನ ಇದೆ, ಅದು ಈ ಶರ್ಟ್ ಬಗ್ಗೆ ಎಲ್ಲವನ್ನೂ ತಿಳಿಸುತ್ತೆ. ಇನ್ನೊಂದು ದರ್ಶನ ಇದೆ, ಅದು ಸಂಪೂರ್ಣ ಗಮನ ನಿಮ್ಮ ಮೇಲೆ ಇಡುತ್ತೆ. ಯಾವುದಕ್ಕೆ ಒತ್ತು ಕೊಡ್ತೀರಾ? ಇಟ್ಸ್ ಪ್ರಯಾರಿಟಿ ಸರ್. ಹೌದು, ಪ್ರಯಾರಿಟಿ ಅಷ್ಟೇ. ಸರಿ, ತಪ್ಪುಗಳ ಮಾತಲ್ಲ. ಮತ್ತೆ ಆ ಪ್ರಯಾರಿಟಿಯನ್ನ ಇದ್ರಿಂದ ನಿರ್ಧರಿಸಬೇಕು. ನನ್ನ ಜೀವನದಲ್ಲಿ ನಾನೇ ತಾನೇ ಎಲ್ಲದಕ್ಕಿಂತ ಮೊದಲು ಬರುವವನು. ಪ್ರಯರ್ ಟು ಎನಿಥಿಂಗ್ ಎಲ್ಸ್ ಐ ಆಮ್. ಮತ್ತೆ ಈ ಐ ಆಮ್ ಅನ್ನೋ ಪ್ರಶ್ನೆಯನ್ನ ವೇದಾಂತ ದರ್ಶನವು ಅತಿ ಗೌರವದಿಂದ ಸ್ವೀಕರಿಸುತ್ತೆ. ಹಾಗಾಗಿ ನಾವು ಅದರ ಬಗ್ಗೆ ಮೊದಲಿಗೆ ಮಾತಾಡ್ತೀವಿ.